ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ಬಿಗ್ ಬಾಸ್ ಎಪಿಸೋಡಲ್ಲಿ ಜಗದೀಶ್ ಅವರು ಮಾಡಿರೋ ತಪ್ಪಿನಿಂದ ಸ್ವರ್ಗದ ನಿವಾಸಿಗಳಿಗೆ ಇರುವ ಎಲ್ಲ ಲಕ್ಸುರಿ ಬಜೆಟ್ ವಾಪಸ್ ಹೋಗುತ್ತೆ. ಫ್ರೂಟ್ಸ್, ಹಣ್ಣು, ಐಸ್ ಕ್ರೀಮ್, ಚಾಕ್ಲೇಟ್, ತುಪ್ಪ ಎಲ್ಲದನ್ನು ವಾಪಸ್ ತೊಗೊತಾರೆ. ಅದನ್ನು ಅವರು ಹ್ಯುಮ್ಯಾನಿಟಿಯಿಂದ ಮಾಡಿದ್ದು ಅಂತ ಹೇಳ್ತಾರೆ. ಯಾಕಂದರೆ ಬಿಸಿನೀರು ಮೋಕ್ಷಿತ ಅವರು ಕೇಳಿರ್ತಾರೆ. ಆವಾಗ ಸ್ವರ್ಗದ ನಿವಾಸಿಗಳು ಯಾರೂ ಅದನ್ನು ಕೊಡೋಂಗಿಲ್ಲ, ಇದೊಂದು ಪ್ರಿವಿಲೇಜ್ ನಮಗೆ ಅಂದಾಗ, ಇಲ್ಲ ಅವರು ಪಾಪ ತುಂಬ ಗಂಟ್ಲು ನೋವು ಅಂತಿರ್ತಾರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಹ್ಯುಮ್ಯಾನಿಟಿಯಿಂದ ಕೊಡೋಣ ಅಂತ ಯಾರೆಷ್ಟು ಹೇಳಿದ್ರೂ ಕೇಳದೆ ಜಗದೀಶ್ ಅವರು ಕೊಟ್ಟಿರ್ತಾರೆ. ಇಲ್ಲಿ ಜಗದೀಶ್ ಅವರ ಸ್ಟ್ರಾಟಜಿನೂ ಇರ್ಬೋದು. ಯಾಕಂದರೆ ಎರಡೂ ಕಡೆ ಚೆನ್ನಾಗಿದ್ದರೆ ನಾಮಿನೇಷನಿಂದ ತಪ್ಪಿಸ್ಕೊಳ್ಬೋದು, ಎಲ್ಲ ಕಡೆನೂ ಸೇಫ್ ಆಗ್ಬೋದು ಅಂತಲೂ ಇರಬಹುದು. ಅಥವಾ ಅವ್ರು ಹೇಳೋ ಪ್ರಕಾರ ಮನುಷ್ಯತ್ವದಿಂದ ಕೊಟ್ಟೆ ಅಂತ ಹೇಳ್ತಾರೆ. ಬಟ್ ಸ್ವರ್ಗದ ನಿವಾಸಿಗಳ ಪ್ರಕಾರ ನಾವು ರೂಲ್ಸ್ನ ಫಾಲೋ ಮಾಡಬೇಕು, ಇಲ್ಲಿ ಗೇಮ್ ಥರ ಆಡಬೇಕು ಅಂತ ಅವ್ರ ವಾದ ಇರುತ್ತೆ. ಅದು ಅಲ್ಲದೆ ಚೈತ್ರ ಮತ್ತು ಸುರೇಶ್ ಅವರು ಕ್ಲೀನ್ ಮಾಡಿರೋ ಬಾತ್ರೂಮ್ನ ಪುನಃ ಹೋಗಿ ಅವರೇ ಕ್ಲೀನ್ ಮಾಡ್ತಾರೆ. ಇದು ರೂಲ್ಸ್ನ ಬ್ರೇಕ್ ಮಾಡ್ದಂಗೆ. ಅವರು ಇದನ್ನು ಗೊತ್ತಿದ್ದು ಮಾಡ್ತಾರೋ ಅಥವಾ ಬೇಕು ಅಂತಲೇ ಹೈಲೈಟ್ ಆಗಲಿ ಅಂತಲೇ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರು ಎಲ್ಲ ಎಪಿಸೋಡ್ನ ನೋಡ್ಕೊಂಡು ಬಂದಿರ್ತಾರೆ ಹಿಂದಿಂದು. ಸೊ ಯಾರ್ಯಾರ ಮನಸ್ಸಲ್ಲಿ ಏನೇನು ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೋ ಒಂದು ಗೊತ್ತಾಗಲ್ಲ. ಬಟ್ ಅವರು ಇನ್ನೋಸೆಂಟ್ ಅಂತ ಕಾಣಿಸ್ತಾರೆ. ಸ್ವರ್ಗದಲ್ಲಿರೋರು ಎಲ್ಲರಿಗೂ ಜಗದೀಶ್ ಅವ್ರ ಮೇಲೆ ಒಂದು ಅಸಮಾಧಾನ ಇತ್ತು. ಏನಕ್ಕೆ ಅಂದರೆ ಅವರು ಒಂದು ಗಂಭೀರವಾದ ಒಂದು ಆರೋಪ ಮಾಡಿರ್ತಾರೆ. ಏನಂದರೆ ಚೈತ್ರ ಅವರಿಗೆ ನೀವು ತುಂಬ ಕೆಲಸ ಕೊಟ್ಟಿದ್ದೀರಾ, ಫಿಸಿಕಲ್ ಅಬ್ಯೂಸ್ ಥರ ಆಗಿದೆ, ಹ್ಯಾರಾಸ್ಮೆಂಟ್ ಥರ ಆಗಿದೆ ಅಂತ ಒಂದು ದೊಡ್ಡ ಸ್ಟೇಟ್ಮೆಂಟ್ನೇ ಕೊಟ್ಟಿರ್ತಾರೆ. ಅವಾಗ ಅಲ್ಲಿರೋರೆಲ್ಲರೂ ತುಂಬ ಸಿಟ್ಟು ಮಾಡ್ಕೋತಾರೆ. ಸರ್, ನೀವು ಆ ಥರ ಹೇಳಬೇಡಿ, ಅದು ತುಂಬ ತಪ್ಪಾಗುತ್ತೆ, ತುಂಬ ಕಾಂಟ್ರವರ್ಸಿ ಆಗುತ್ತೆ. ನಾವು ಸುರೇಶ್ ಅವರಿಗೆ ಎಷ್ಟು ಕೆಲಸ ಕೊಟ್ಟಿದ್ದೀವೋ ಅಷ್ಟೇ ಕೆಲಸನ ಅವರಿಗೂ ಕೊಟ್ಟಿರೋದು. ಬಟ್ ಇಲ್ಲಿ ಚೈತ್ರ ಅವರು ಏನು ಮಾಡಿರ್ತಾರೆ ಅಂದರೆ ಬೇಕು ಅಂತಲೇ ಸ್ಟ್ರಾಟಜಿ ಮಾಡಿ ಸ್ಲೋ ಮಾಡಿರ್ತಾರೆ. ಅವರು ಅದನ್ನ ತಮ್ಮ ಗುಂಪಿನ ಸದಸ್ಯರಿಗೂ ಹೇಳ್ಕೊಂಡಿರ್ತಾರೆ, ನಾನು ಬೇಕು ಅಂತಲೇ ಸ್ಲೋ ಮಾಡಿದೆ ಬಿಕಾಸ್ ಅವ್ರನ್ನ ಸತಾಯಿಸೋಕ್ಕೆ ಅಂತ. ಬಟ್ ಇಲ್ಲಿ ಜಗದೀಶ್ ಅವರು ಅವ್ರ ಬಗ್ಗೆ ಕನಿಕರ ಹೊಂದಿರೋರ ಥರ ಮಾತಾಡ್ತಾರೆ. ನೀವು ಆ ಥರ ಮಾಡಬಾರ್ದಿತ್ತು, ಅಯ್ಯೋ ಪಾಪ ಅನಿಸ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಇದು ಉಳಿದ ಸದಸ್ಯರಿಗೆ ಸಿಟ್ಟು ಕೋಪ ಬರೋ ಥರ ಇದ್ದಿತ್ತು. ಆದರೆ ಜಗದೀಶ್ ಅವರು ಹೀಗೆ ಯಾಕೆ ಹೇಳಿದ್ರು, ಅಥವಾ ಒಂದು ಸೇಫಾಗಿ ಆಡೋಣ ಅನ್ನೋ ಒಂದು ರೀಸನ್ಗೆ ಹೇಳಿದ್ರ, ಅಥವಾ ನಿಜವಾಗ್ಲೂ ಅವರಿಗೆ ಹಾಗೆ ಅನ್ನಿಸಿರಬಹುದಾ? ಇಲ್ಲ, ಅದು ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳಿದ್ರು ಅಂದರೆ ಚೈತ್ರ ಅವರಿಗೆ ತುಂಬ ಫ್ಯಾನ್ ಫಾಲೋವರ್ ಇದ್ದಾರೆ, ಅದಕ್ಕೋಸ್ಕರ ಅವ್ರ ಪರವಾಗಿ ಮಾತಾಡ್ತಿದ್ರ ಅನ್ನೋ ಒಂದು ಪ್ರಶ್ನೆನೂ ಬರುತ್ತೆ. ಆಗ ಉಳಿದ ಸದಸ್ಯರೆಲ್ಲರೂ ಎಲ್ರಿಗೂ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಸರ್, ಹಾಗಂತ ಇಲ್ಲಿ ಗೇಮ್ ಥರ ತೊಗೋಬೇಕು, ಪರ್ಸ್ನಲಾಗಿ ತೊಗೋಬೇಡಿ ಅಂತಲೂ ಹೇಳ್ತಾರೆ. ಇಲ್ಲಿ ಜಗದೀಶ್ ಅವರು ಅವ್ರಿಗೆ ಒಂದು ಫ್ಯಾನ್ ಫಾಲೋವರ್ ಇದೆ ಅಂತ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಅದು ಅಲ್ಲದೆ ಬಿಗ್ ಬಾಸಲ್ಲಿ ಯಾರೇ ಎಷ್ಟೇ ಫ್ಯಾನ್ ಫಾಲೋವರ್ ಇದ್ದರೂ ಅವರ ವ್ಯಕ್ತಿತ್ವ, ಆಟದ ಮೇಲೆ ಜನರು ಅವ್ರನ್ನ ಇಷ್ಟಪಡ್ತಾರೆ ಹೊರತು ಅವರಿಗೆ ಫ್ಯಾನ್ ಫಾಲೋವರ್ ಇದ್ದಾರೆ ಅಂತ ಅವ್ರನ್ನ ಉಳಿಸ್ಕೊಳ್ಳಲ್ಲ. ನಾವು ಇಷ್ಟು ಸೀಸನ್ ನೋಡ್ಕೊಂಡು ಬಂದಿರೋ ಹಾಗೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಯಾರ ಬಗ್ಗೆ ಅಭಿಪ್ರಾಯ ಹೇಗೆ ಚೇಂಜ್ ಆಗುತ್ತೆ ಅಂತ ಕಾದು ನೋಡೋಣ.